ಈಗ ಚಿನ್ನಯ್ಯ ಸ್ವತಃ ಕಾಲ್ ಮಾಡ್ಕೊಂಡ್ ಬಂದ ವಿಠಲ್ಗೌಡಗೆ ಅಲ್ವಾ? ಹೌದು. ಈಗ ಇಡೀ ಪ್ರಕರಣದಲ್ಲಿ ಮೇನ್ ಯಾರು ಚಿನ್ನಯ್ಯ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದದ್ದು. ಹೌದು. ಶವಗಳನ್ನ ನಾನು ತೋರಿಸ್ತೀನಿ, ಅಸ್ಥಿಪಂಜರ ತೋರಿಸ್ತೀನಿ ಅಂತ ಹೇಳಿ. ಈಗ ಇಡೀ ಚಿನ್ನಯ್ಯನೇ ನಿಮ್ಮ ವಿರುದ್ಧ ನಿಂತ್ಕೊಂಡಿದ್ದಾನೆ. ಇದು ಯಾಕಾಯ್ತು? ಮತ್ತೆ ಇನ್ನೊಂದು ಸಣ್ಣ ಪ್ರಶ್ನೆ, ಚಿನ್ನಯ್ಯ ನಿಮ್ಮನ್ನ ಹೊಡೆದಿದ್ದಾರಂತೆ, ಹೌದಾ? ನಿಮ್ಮನ್ನ ಹೊಡೆದ್ರಂತೆ ಚಿನ್ನಯ್ಯ? ಅಲ್ಲ, ಚಿನ್ನಯ್ಯ ಹೊಡೆದಿರೋದು, ಚಿನ್ನಯ್ಯನಿಗೆ ಹೊಡೆದು ಚಿನ್ನಯ್ಯ ನನಗೆ ಹೊಡೆದು. ನಿಮ್ಗೆ ಹೊಡೆದ್ರು ಚಿನ್ನಯ್ಯ ನನಗೆ ಹೊಡೆದಿರೋದು. ಚಿನ್ನಯ್ಯನಿಗೆ SP ಸೈಮನ್ ಅವರು ಹೊಡೆದಿದ್ದಾರೆ. SIT ಸೈಮನ್ SP ಆಗಿದ್ದವರು ಅವರು ಹೊಡೆದು ಆ ನಂತರ ಅವ ನನಗೆ ಹೊಡೆದ್ರು. ಹೊಡೆಸಿದ್ದ? ಹೌದು. ಅಲ್ಲ, ಈಗ ನಾನು ಒಂದು ಪ್ರಶ್ನೆ. ಈಗ ಚಿನ್ನಯ್ಯಗೆ ಹೊಡೆದಿದ್ರು, ಹೌದು. ಅದಾದ ನಂತರ ಚಿನ್ನಯ್ಯ ನಿಮಗೆ ಹೊಡೆದ್ರು. ಹೌದು. ಇದನ್ನ ಚಿನ್ನಯ್ಯ ಹೊಡೆದ್ರು ಅಂತ ಹೇಳ್ಬೇಕಾ ಅಥವಾ ಹೊಡೆಸಿದ್ರು ಅಂತ ಹೇಳ್ಬೇಕಾ? ಯಾರು ಅದು ಹೊಡೆಸಿರೋದು? ಹೊಡೆಸಿರೋದು ಅಂದ್ರೆ ಪೊಲೀಸ್ ಅವರು, SIT ತಂಡದವರು ನಿಮ್ಮನ್ನು ಹೊಡೆಸಿದ್ರು? ಹೌದು, ಹೊಡೆಸಿರೋದು. ಅದು ನೇರವಾಗಿ ಹೊಡೆದಿಲ್ಲ. ಏನ್ ರೀಸನ್, ಏನಾಯ್ತು? ಅದನ್ನ ಕೇಳಿದ್ರು, ನನಗೆ ಬಂದ್ಬಿಟ್ಟು ಕೇಳಿದ್ರು, ನೀನ್ ಮಾಡ್ರಲ್ವಾ ಅಂತ. ನನಗೆ ವಿಷಯನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿರೋ ವಿಷಯನಿ ಷಡ್ಯಂತ್ರ ಅಂತ. ಏನು ಷಡ್ಯಂತ್ರ? ನಾನು ಅವಾಗ ಕೇಳಿದೆ, ನೀನೇ ತಾನೆ ಇದಷ್ಟೆಲ್ಲ ಮಾಡಿ ಹಾಕ್ರಿ, ನೀನೇ ತಾನೆ ಅಂತ ನಾನು ಹೇಳಿದೆ. ಅವ ಮಾತಿನ ಚಕಮಕಿ ಆಯ್ತು. ಈ ವಿಷಯ ಆಗುವಾಗ ಇವರು ಅವನಿಗೆ ಹೊಡೆದು ಕೇಳು ಅಂತ. ಆ ರೀತಿಯಲ್ಲಿ ಅವನಿಗೆ ಚಿನ್ನಯ್ಯನಿಗೆ ಹೊಡೆದು ನನಗೆ ಹೊಡೆಸಿರೋದು. ಚಿನ್ನಯ್ಯನಾಗಿ ಹೊಡೆದಲ್ಲ, ಹೊಡೆಸಿದ್ದು ನಮ್ಮನ್ನ ಹೊಡೆಸಿರೋದು SIT ತಂಡದವರೇ ಹೊಡೆಸಿದ್ದು. ಹೌದು. ಅದಾದ ನಂತರ ಏನಾಯ್ತು? ನೀವು ಕಂಪ್ಲೇಂಟ್ ಕೊಟ್ಟಿದ್ದು? 2 ದಿನ ಆ ಥರ ಒಂದು ವಿಷಯ ಇತ್ತು ಸರ್. 2 ದಿನ ಆ ನಂತರ ನಾನು ಚೆನ್ನಾಗಿದ್ರು ಬರಲ್ಲ. ಆ ನಂತರ ನಾನು ಈ ವರದಿ ಕೊಡೋ ಮುಂಚೆ ನಾನು ಇದು ಕೊಟ್ಟಲ್ಲ, ಯಾವುದೋ ದೂರು ಕೊಟ್ಟಿದ್ದೀನಲ್ಲ ಸರ್ ಹೊಡೆದ ವಿಷಯಕ್ಕೆ. ಆ ನಂತರ ಇದೆಲ್ಲ ಚೇಂಜ್ ಆಗಿರೋದು. ಇಲ್ಲಿ ನಾನು ವಿಡಿಯೋ ರೆಕಾರ್ಡ್ ಇದೆ, ಅದು ತೆಗಿಸಿ ನೋಡ್ಲಿ, ಇದಾದ್ರು ಮ್ಯಾಚ್ ಮಾಡಲಿ ಅವರು. ಏನಕ್ಕೋಸ್ಕರ ಗೊತ್ತಾಗ್ತದೆ? ನನ್ನ ಇದು ವಿಷಯ ಓದಿದರೆ ಟಾರ್ಗೆಟ್ ನನ್ನನ್ನೇ ಮಾಡಿಬಿಟ್ಟಿದ್ದಾರೆ. ಆಯ್ತು. ಈಗ ನೀವು ಟಾರ್ಗೆಟ್ ಅನ್ನೋ ಪದವನ್ನ ಯೂಸ್ ಮಾಡಿದ್ರಲ್ವಾ? ಹೌದು. ಈಗ 1100 ಪುಟಗಳಿದೆ. ಹೌದು. ಓಕೆನಾ? ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಕೊಟ್ಟಿದ್ರೆ ನೀವು ನನಗೆ. 1100 ಪುಟಗಳು ಎಕ್ಸಾಕ್ಟ್ ಆಗಿ ಇರುವಂಥದ್ದು. ಮೇಲ್ನೋಟಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಇವರು ಅಂತ ಹೇಳಿ ನಿಮ್ಮ ಹೆಸರು ಬಂದಿದೆ. ಚಿನ್ನಯ್ಯ ಹೆಸರು ಬರ್ದಿದೆ, ಗಿರೀಶ್ ಮಠನವರು, ಮಹೇಶ್ ಚಿಮ್ಮನವರು, ಇವರ ಹೆಸರೆಲ್ಲ ಬಂದಿದೆ. ಈ ಪೈಕಿ ನೀವು ಹೇಳ್ತಿರೋದು ಇಲ್ಲ ನನ್ನನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಏನ್ ಟಾರ್ಗೆಟ್ ಮಾಡ್ಲಿಕ್ಕೆ ಏನ್ ರೀಸನ್? ಹೇಳಿದ್ವಲ್ಲ, ಒಂದು ದೂರು ಕೊಟ್ಟಿದ್ದೀವಲ್ಲ. ಯಾವ ದೂರು? ಇವಾಗ SIT ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಅದಾಗಿರ್ಬೇಕು. ಇಲ್ಲ, ನನಗೆ ಹೇಳಿದ್ರು ಸಾಕ್ಷಿ ಆಗು ಅಂತ ಹೇಳಿದ್ರು. ಈ ಪ್ರಕರಣ ಯಾವ ವಿಚಾರದಲ್ಲಿ ಸಾಕ್ಷಿಗೆ? ಈ ವಿಷಯದಲ್ಲಿ ಈ ಬುಡ ಪ್ರಕರಣ ಇದೆಯಲ್ಲ, ಇದರ ಸಾಕ್ಷಿ ಆಗ್ಲಿಕ್ಕೆ ಹೇಳಿದ್ರು ನನಗೆ. ಸಾಕ್ಷಿ ಅಂದ್ರೆ ನಾನು ಕೇಳಿದೆ, ಏನಕ್ಕೆ, ಯಾವ ತರ ಅಂತ ಕೇಳಿದ್ರು. ಅಲ್ಲ, ಅವಾಗ ಗಿರೀಶ್ ಅವರು ಮಹೇಶ್ ಅನ್ನು ಆರೋಪಿ ಆಗ್ತಾರೆ, ನೀನು ಸಾಕ್ಷಿ ಆದ್ರೆ ಸಾಕು, ಅಪ್ರೂವಲ್ ಆಗಂತ. ಹೌದು, ಕೇಳಿದ್ರು. ನಾನು ಹೇಳಿದೆ, ನಾವು ಒಟ್ಟಿಗೆ ಹೋರಾಟದಲ್ಲಿ ಇದ್ದು ಆ ಕಷ್ಟ ಬರುವಾಗ ನಾನು ಬಿಟ್ಟು ಸರಿಯಲ್ಲ, ನಾನು ಆಗಲ್ಲ ಅಂತ ಹೇಳಿದೆ. ಓಕೆ, ಅದಕ್ಕೆ ಆಗಿರ್ಬೋದು. ಅದಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡಿ, ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಉದ್ದೇಶಕ್ಕೆ ಮಾಡಿರೋದು. ಓಕೆ, ನಿಮ್ಮ ವಿಚಾರ ಏನು ಪ್ರಸ್ತಾಪ ಮಾಡಿದ್ದಾರೆ ಇದರಲ್ಲಿ? ಸರ್, ನನ್ನ ವಿಷಯವನ್ನೆಲ್ಲ ತಗೊಂಡು ಒಂದು ಹೇಳ್ತೀನಿ ಸರ್. ಇವಾಗ ಇದರಲ್ಲಿ ಕೊಟ್ಟಿರೋದೇನಂತ ಹೇಳಿದೆ, ಚಿನ್ನಯ್ಯನನ್ನು ನಾನು ನನ್ನ ಮನೆಗೆ ಕರೆಸಿ, ಅಲ್ಲಿ ಕ್ಯಾಮ್ರಾ ಇದಿತ್ತು, ಯಾವುದೋ ಲೈಟಿಂಗ್ಸ್ ಎಲ್ಲ ಇತ್ತು. ಅಂದರೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೆ, ಇದಕ್ಕೆ ತಂದಿಟ್ರು ಸರ್. ಮನೆಯ ಲೈಟೆಲ್ಲ ಆಫ್ ಮಾಡಿ ಈ ಲೈಟನ್ನು ಹಾಕಿಸಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಇಟ್ಕೊಂಡಿದ್ದ ಫೋಕಸ್ ಲೈಟ್ಗಳನ್ನು ಹಾಕಿಕೊಂಡು ವಿಡಿಯೋ ಮಾಡಿರ್ತೇನೆ, ಯಾರೋ ಚಿನ್ನಯ್ಯನಿಂದ. ಆ ವಿಡಿಯೋದಲ್ಲಿ ಸೌಜನ್ಯ ಕೊಲೆಕೊಮ್ಮ, ವೀರೇಂದ್ರ ಹೆಗ್ಡೆ, ಹರ್ಷೇಂದ್ರ ಹೆಗ್ಡೆಯವರು ರೇಪ್ ಮಾಡಿ ಕೊಲೆ ಮಾಡಿಸಿರುತ್ತಾರೆ. ಗೊತ್ತಾಯ್ತಲ್ಲ? ಓಕೆ, ಕೊಲೆ ಮಾಡಿಸಿರುತ್ತಾರೆ. ಧರ್ಮಸ್ಥಳದಲ್ಲಿ ಹಲವು ಎನಗಳನ್ನು ಊತಾಕಿರುತ್ತೇನೆ ಎಂದು ಚಿನ್ನನ ಕಡೆಯಿಂದ ಹೇಳಿಸಿ ವಿಡಿಯೋ ಮಾಡಿಸಿಕೊಂಡಿರುತ್ತೇನೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಚಿನ್ನಯ್ಯನನ್ನ ನೀವು ಕೂಡಿಸ್ಕೊಂಡು ಈ ರೀತಿಯಾಗಿ ಹೇಳಿಸಿ ವಿಡಿಯೋ ಮಾಡಿಸಿದ್ದೀರಿ ಅಂತ. ಹೌದು, ಇದರ ಅರ್ಥ. ಹೌದು. ಅಂದ್ರೆ ನಾನು ಅವನಿಗೆ ಹೇಳಿಕೊಟ್ಟು ಮಾಡಿಸುವ ರೀತಿಯಲ್ಲಿ. ಹೌದಲ್ಲ ಎಂದು ಅಂತ ಹಲವಾರು. ಆಮೇಲೆ ಆ ಸಮಯ ಚಿನ್ನ ವಿಡಿಯೋ ಏಕೆ ಬೇಕು ಎಂದು ಕೇಳಿದಾಗ, ಮುಂದೆ ನನಗೆ ಮತ್ತು ನಿನಗೆ ಅಪಾಯ ಬಂದಾಗ ಉಪಯೋಗವಾಗುತ್ತೆ ಎಂದು ಹೇಳಿದನು ನಾನು. ನೀವು ಹೇಳಿದ್ರಂತೆ. ನನಗೇನು ಎಷ್ಟು ಸತ್ಯ ಇದರಲ್ಲಿ? ಎಷ್ಟು ಸತ್ಯ ಆಯ್ತು? 100ಕ್ಕೆ 100 ಇದು ಸುಳ್ಳು. ಮತ್ತೆ ನೀವು ಹೇಳಿದ್ರೆ 100ಕ್ಕೆ 100 ಸುಳ್ಳು. ವಿಡಿಯೋ ಮಾಡಿರೋ ಸತ್ಯ, ವಿಡಿಯೋ ಮಾಡಿರೋ ಸತ್ಯ, ನೀವು ಸತ್ಯ, ಅದು ಒಪ್ಕೊಳ್ತೀನಿ. ನಾನು ಸ್ಯಾಮ್ಸಂಗ್ ಮೊಬೈಲ್ ತಗೊಂಡಿದ್ದೀನಿ 28 ತಾರೀಕು. ಇವಾಗ ಬರೋ ವಿಷಯ ನನಗೆ ಗೊತ್ತಿಲ್ಲ. ಓಕೆ, ಬೆಂಗಳೂರು ಬರೋ ವಿಷಯನೇ ಗೊತ್ತಿಲ್ಲ. 9:09 ಗಿರೀಶ್ ಅವರು ಫೋನ್ ಮಾಡಿ ಈ ಥರ ಇದ್ದಾರೆ, ಕರ್ಕೊಂಡೋಗಿ ಧನಂಜಯ ಆಫೀಸ್ ಬಿಡಿ ಅಂತ ಹೇಳಿದ್ರು. ಅಲ್ಲವರೆಗೆ ವಿಷಯನೇ ಗೊತ್ತಿಲ್ಲ ನನಗೆ.
28ನೇ ತಾರೀಕು ಸಾಯಂಕಾಲ ನಾನು ನನ್ನ ಮಗಳು ಹೋಗಿ ಮೊಬೈಲ್ ಹ್ಯಾಂಗ್ ಆಗ್ತಾ ಮುಂಚಿದ ಇದಾಗ್ತಾ ಇದೆ, ಅದಕ್ಕೋಸ್ಕರ ಅದಕ್ಕೆ ಮೆಮೊರಿ ಕಾರ್ಡನ್ನು ಹಾಕ್ಸೋಣ ಏನೋ ವ್ಯವಸ್ಥೆ ಮಾಡೋಣ ಅಂತ ಹೋಗಿರೋದು. ಅವಾಗ ಶಾಪರ್ ಹೇಳಿದ, ಅಲ್ಲ ನಿಮಗೆ ಮೊಬೈಲ್ ತಗೊಳ್ಬೋದಲ್ಲ, ಇದು ಡೌನ್ ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ, ತಗೊಳ್ಳಿ ಅಂತ ಆ ಥರ ತಗೊಂಡ್ರು ಸರ್. ಇವರ ಪ್ರಕಾರವಾಗಿ ನಾನು ಇದೇ ವಿಷಯಕ್ಕೆ ತಂದಿರೋದಂತ ಇವರು ಮೆನ್ಷನ್ ಮಾಡ್ತಾರೆ. ತಗೊಂಡಿರೋದ ಮಾಡೇ ಇಲ್ಲ. ಅದು ಅಲ್ಲದೆ ವಿಡಿಯೋ ಮಾಡಿ ಆದ ನಂತರ ಹೇಳಿದ್ದೀನಿ ನಾನು, ಯಾರಿಗೆ ಹೇಳ್ಬಾರ್ದು ಅಂತ ಹೇಳಿದೆ. ಆದರೂ ಇವರು ಗಿರೀಶ್ ಅವ್ರಿಗೆ ಹೇಳಿದ್ರು, ಆಮೇಲೆ ಡಿಲೀಟ್ ಮಾಡಿಸ್ತಾರೆ. ಅದೆಲ್ಲ ಪಾಯಿಂಟ್ ಇದೆ ಇದರಲ್ಲಿ. ವಿಡಿಯೋ ನನ್ನ ಹತ್ರ ಇಲ್ಲ ಅದು. ಮತ್ತಿನ್ನೇನು ಸರ್, ಇದೇನಕ್ಕೆ ಈ ಥರ ಪಾಯಿಂಟ್ ಹಾಕಿರೋದಂಗೆ ನನ್ನ ಟಾರ್ಗೆಟ್ ಅಲ್ವಾ ಸರ್ ಅದು? ನೀವು ನಾನೇ ಮಾಡಿರೋದು. ಮಾಡಬೇಕಾದ್ರೆ ಈ ಉದ್ದೇಶ ಏನಾಗಿರ್ಬೋದು? ವಿಡಿಯೋ ತಗೊಳ್ಳಿ, ನಾನು ವಿಡಿಯೋ ಆಗಿದೆ, ವಿಡಿಯೋ ತಗೊಳ್ಳಿ ಸರ್. ಇನ್ನೂ ಹೇಳ್ತೀನಿ ಸರ್. ಓಕೆ, ಇನ್ನೊಂದು ಪಾಯಿಂಟ್ ಕೊಡ್ತೀವಿ. ಅಭಿಷೇಕು 16ನೇ ತಾರೀಕು, 16ಕ್ಕೆ ಮುಂಚೆನ ಪರಿಚಯ ಆದ, ಫೋನ್ ಮಾಡ್ತಾ ಇದ್ದ. ಓಕೆ, ಅವಾಗ ಗಿರೀಶ್ ಅವರು ಅವ್ರದ್ದು ಬೈಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಅವಾಗ ಏನು ಟೈಮಿಲ್ಲ, ಬಿಸಿ ಇದ್ದೀನಿ. ಆಮೇಲೆ ನೋಡೋ ಆ ನಂತರ ಕೇರಳ ಮೂಡಾವ್ ಯಾವುದೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾವು. ದೇವಸ್ಥಾನಕ್ಕೆ ಇವನು ಅಲ್ಲಿಗೆ ಬಂದವಾಗ ಅನೀಶ್ ಒಂದು ಫ್ರೆಂಡ್ ಇದ್ದ, ಅವನ ಅಪ್ಪನ ಆ್ಯಕ್ಷನ್ ಮಾಡಿ ಕೊಂದಿರೋ ವಿಷಯವನ್ನು ಸ್ವಲ್ಪ ಪ್ರಸಾರ ಮಾಡ್ತಾಯಿದ್ದೆ ನಾವು, ಯಾವ ಥರ ಆಗಿರೋದು ಏನಂತ. ಅಲ್ಲಿ ಮೂಡುಬಿದ್ರೆ ಪೊಲೀಸವರು ಹೇಳಿದ್ರು ಈ ಥರ ಎಲ್ಲ ಆಗಿರೋದಂತ. ಈ ವಿಷಯವನ್ನು ಮಾತಾಡ್ಸೋಣ ಹೋಗುವಾಗ ಇದರಲ್ಲೂ ಸೇರಿಸ್ತಾರೆ ಅನ್ನೋದ ಸೌಜನ್ಯ ಬುರುಡೆ ವಿಷಯ ಇತ್ಯಾದಿಗಳ ಬಗ್ಗೆ ವಿಡಿಯೋ ಮಾಡ್ಬೇಕಂತ. ಏನಕ್ಕೆ ಸ್ವಾಮಿ ಅಲ್ಲೆಲ್ಲ ಬುರುಡೆ ವಿಷಯ ಸೇರಿಸಿದ್ರು? ಆ ವಿಷಯನೇ ಗೊತ್ತಿಲ್ಲ ಸ್ವಾಮಿ. ಆ ನಂತರ ಬಂದು ನಾನು ಧರ್ಮಸ್ಥಳ ಕಾಡಲ್ಲಿ ಹೋಗೋಣ ಅಂತ ಬಂದೆ. ತಿರ್ಗಾ ಅವನ ಪರಿಚಯ ಆಯ್ತಲ್ಲ ಸರ್. ಪರಿಚಯ ಆದಮೇಲೆ ಅವತ್ತು ಡಿ ಕೆ ಶಿವಕುಮಾರ್ ಬಂದರು. ಅವಾಗ ಸಂತೋಷು, ನಾನು, ಅಭಿಷೇಕು ಮತ್ತು ಅವರ ಸೌಜನ್ಯ ತಮ್ಮ ಎಲ್ಲ ಡಿ ಕೆ ಶಿವಕುಮಾರ್ಗೆ ಒಂದು ಮನೆ ಮಾಡಿ ಬಂದಿದ್ದೀವಿ. ಬಂದ ನಂತರ ಇವನೇ ತಲತಂತ ಅಭಿಷೇಕು ಜಯಂತನ ಬನ್ನಿ ಹೋಗೋಣ. ನನಗೆ ಎಲ್ಲಿ ಅಂತ ಗೊತ್ತಿಲ್ಲ ಕಣ, ನೀವು ಬೇಡ ಇಲ್ಲ ಕೇಳೇ ಇಲ್ಲ. ಲಾಸ್ಟಿಗೆ ಅಂತ ಹೋಗೋಣ ಅಂತ ಕರ್ಕೊಂಡು ಹೋದೆ. ಅದು ಅವನ ಮುಖಾಂತರ ಹೋಗಿರೋದು ಸರ್, ನಾನು ಅಲ್ಲ. ಆದರೂ ಇಲ್ಲಿ ಪಾಯಿಂಟ್ ಹಾಕಿರೋ ಏನಂತ ಹೇಳಿದ್ರೆ, ಅಭಿಷೇಕು ಧರ್ಮಸ್ಥಳದಲ್ಲಿ ಇರುವುದರಿಂದ ಇಲ್ಲಿಯ ಕಾಡುಗಳಲ್ಲಿ ಹೆಣಗಳು ಇರ್ತವೆ. ಧರ್ಮಸ್ಥಳದವರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ನೇಣು ಹಾಕಿರ್ತಾರೆ ಎಂದು ಸುಳ್ಳು ಮಾಹಿತಿಯ ವಿಡಿಯೋವನ್ನು ಮಾಡಬೇಕು. ಗೊತ್ತಾಯ್ತಲ್ಲ, ಸುಳ್ಳು ಮಾಹಿತಿಯ ವಿಡಿಯೋವನ್ನು ನಾನು ಮಾಡಬೇಕು. ಅವನ್ನ ಮಾಡಿಸಲಿಕ್ಕೆ ನಾನು ಹೇಳ್ತಾ ಇರೋದು, ಮಾಡಬೇಕು ಎಂದು ಯೋಚನೆ ಮಾಡಿದೇನು. ಅದೇ ದಿನ ಸಂಜೆ ಕುದಿಬೆಟ್ಟು ಹೋಗುವ ರಸ್ತೆ ಬಳಿ ಇರುವ ಅರಣ್ಯಕ್ಕೆ ವಿಡಿಯೋ ಮಾಡಿಸುವ ಉದ್ದೇಶದಿಂದ ಹೋಗಿರ್ತೇನೆ. ಅದೇನು ಸಮಯ ಅದು ಮಾಡಿಸೋ ಉದ್ದೇಶದಿಂದಲೇ ಅಂತಲ್ಲ. ಹಂಗಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದೇವೆ ನಾನು. ನನಗೇನು ಟಾರ್ಗೆಟ್, ಅವನ್ನ ಟಾರ್ಗೆಟ್ ಮಾಡಿ ನನಗೇನು ಸ್ವಾಮಿ ಅದು ಮಾಡಬೇಕು? ಅದು ಹೇಳಿ. ನಾನು ಅದಕ್ಕೆ ಬಂದಿರೋದಲ್ಲ, ಯಾವನು ಟಾರ್ಗೆಟ್ ಮಾಡೋ ಉದ್ದೇಶ. ಆಗಿರೋ ಘಟನೆಯನ್ನು ಜನಕ್ಕೆ ತಿಳಿಸ್ಬೇಕು, ನ್ಯಾಯಾಲಯಕ್ಕೆ ತಿಳಿಸ್ಬೇಕು, ಸತ್ಯ ಹೊರಬೇಕು ಉದ್ದೇಶ ಮಾತ್ರ ಹೋರಾಟ ಮಾಡ್ತಾ ಇದ್ದೀನಿ. ಆಯಿತು, ನೀವು ಸತ್ಯವನ್ನು ಹೊರಗಡೆ ತೆಗಿಬೇಕು ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಇದ್ದಿದ್ದು ಮತ್ತೆ ಇಡೀ ರಾಜ್ಯ ಇಡೀ ದೇಶ ನೋಡಿದ್ದೇನು ಅಂತ ಹೇಳಿದ್ರೆ ಚಿನ್ನಯ್ಯ ಒಂದಿಷ್ಟು ಸ್ಪಾಟ್ಗಳನ್ನ ತೋರಿಸ್ತಾ ಅಲ್ಲಿ ಏನಾದ್ರೂ ಸಿಕ್ಕಿದ್ದಿದ್ರೆ ನಿಮ್ಮ ಮಾತಲ್ಲಿ ಒಂದು ನಂಬಿಕೆ ಇರ್ತಿತ್ತು ಅಂತ. ಬಟ್ ಏನು ಸಿಗ್ಲಿಲ್ವಲ್ಲ? ಹೌದು. ಮತ್ತೆ ಹೆಂಗ್ ನಂಬಿಕೆ ಸಾಧ್ಯ? ಅಲ್ಲ, 6ನೇದಲ್ಲೂ 14ರಲ್ಲೂ ಸಿಕ್ಕಿತಾ, 6-14 ಸಿಕ್ಕಿತಾ. ತಿರ್ಗಾ ಏನು ವಿಠ್ಠಗೌಡರು ಬುರುಡೆಯಲ್ಲಿಂದ ತಂದಂತ ಹೇಳ್ತಾ ಇದ್ವಲ್ಲ, ಆ ಜಾಗದಲ್ಲಿ ಎಷ್ಟು ಸಿಕ್ಕಿತ್ತು ಸರ್? ಹಂಗಾರೆ ಅದೆಲ್ಲ ಸುಳ್ಳು? ಹಂಗಾರೆ ಅದೆಲ್ಲ ಸುಳ್ಳ? ಅಲ್ಲಿ ಫಸ್ಟಿಗೆ ಹೋಗುವಾಗಲೇ ಒಂದು 2 ತೋರಿಸಿದಾರಲ್ಲ, ತಿರ್ಗಿ ಬರುವಾಗ ಒಂದು 5-6 ತೋರಿಸಿದಾರಲ್ಲ, ಅದೆಲ್ಲ ಏನು ಸ್ವಾಮಿ? ಹಂಗಾರೆ ಅದು ವೇಸ್ಟಾ? ಹಂಗೆ ಮನುಷ್ಯ ಜೀವಕ್ಕೆ ವ್ಯಾಲ್ಯೂ ಇಲ್ವಾ? ಹಂಗಾರೆ ಅದು ಸುಳ್ಳಾಗಿ ಹೇಳಿ ಸರ್. ಹಾಗಾದ್ರೆ ಮಾಬಳ ಶೆಟ್ಟಿ ಅವರು ಹೇಳ್ತಾ ಇದಾರಲ್ಲ, ನಾನು 70 ಏನವನ್ನು ಇಲ್ಲೇ ಊತಾಕಿರಿ ಅಂತ ಮರಣ. ಅದೇನು ಸ್ವಾಮಿ? ಅಲ್ಲೇ ಇನ್ನೊಬ್ಬ ಹೇಳ್ತಾ ಇದ್ದಲ್ಲ. ಜಯಂತ್ ಸರ್, ಒಂದೇ ಒಂದು ಪ್ರಶ್ನೆ. ಈಗ ಚಿನ್ನಯ್ಯ ಬಂದು ಸ್ಪಾಟ್ಗಳನ್ನ ತೋರಿಸ್ತಾ ಏನೂ ಸಿಗ್ಲಿಲ್ಲ. ಬಟ್ ಚಿನ್ನಯ್ಯ ಈ ಸ್ಪಾಟ್ಗಳನ್ನ ತೋರಿಸೋದಕ್ಕೂ ಮೊದಲೇ ಅಲ್ಲಿ ಈ ಹಿಂದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದಂಥವ್ರು, ಅವ್ರ ಹೆಸರು ನೆನಪರ್ತಿಲ್ಲ. ಬಟ್ ಅವ್ರು ಏನ್ ಮಾಡಿದ್ರು, ಇಲ್ಲ ನಾವು ಕಾಡಲ್ಲಿ ಆಗಾಗ ಒಂದಿಷ್ಟು ಶವಗಳನ್ನ ಊತ ಹಾಕಿದ್ದೀವಿ ಅಂತ ಹೇಳಿ. ಅಟ್ಲೀಸ್ಟ್ ಅವಾದ್ರೂ ಸಿಗ್ಬೇಕಿತ್ತಲ್ಲ, ಯಾಕೆ ಸಿಗ್ಲಿಲ್ಲ ಅಂತ? ಯಾವ್ದು? ಈಗ ಊತ ಹಾಕಿರೋದಂತ ಊತ ಹಾಕಿದ್ದೀವಿ ಅಂತ ಮೊದಲೇ ಅಲ್ಲಿನ ಗ್ರಾಮ ಉಪಾಧ್ಯಕ್ಷರು ಹೇಳ್ತಾರೆ, ನಾವು ಊತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಬಟ್ ಊತ ಹಾಕಿದ್ರೆ ಅಟ್ಲೀಸ್ಟ್ ಅವಾದ್ರೂ ಸಿಗ್ಬೇಕಿತ್ತಲ್ಲ? ಅದಲ್ಲ ಸಿಗ್ಬೇಕಾದ್ರೆ ನಾನು ನಿಮ್ಮ ಹತ್ರನೇ ಕೇಳೋಣ, ಅದ ಸಿಗ್ಬೇಕಿತ್ತಲ್ಲ? ನಾನು ಒಂದು ವಿಷಯ ಹೇಳ್ತೀನಿ, ಹೌದು ನಾನು ಹೇಳ್ತೀನಿ. ಅಲ್ಲಿ ಕರೆಕ್ಟ್ ಆದ ಜಾಗವನ್ನು ತೋರಿಸಿಕೊಟ್ಟಿಲ್ಲ. ಅದಕ್ಕೆ ಮುಂಚೆನೆ ಇವನ್ನು ಗೆದರಿಸಿಬಿಟ್ರು. ಚಿನ್ನಯ್ಯನನ್ನ ಮೊದಲೇ. ಹೌದು, ಅದನ್ನು ಗಿರೀಶ್ ಮಠನವರು ಹೇಳ್ತಾ ಇದ್ದಾರೆ. ನೀನೇನೋ ಒಂದು ಬುರುಡೆ ತೆಗೆದುಕೊಟ್ರೆ ನೀನು ಜೈಲು ಪಾಲು, ಮತ್ತೆ ನೀನು ಹೊರಗೆ ಬರಲ್ಲ ಅಂತ ಹೇಳ್ಸಿರೋದು. ಹೌದು, ಅದರಿಂದಲೇ ಭಯದಿಂದ ಅವ ಯಾವುದೇ ಕಾರಣಕ್ಕೂ ದುಡ್ಡಿನಿಂದ ಹೋದವನಲ್ಲ. ಅವ ಅಲ್ಲೇ ಇದ್ದು 1994ರಿಂದ 2014 ತನಕ ಅಲ್ಲೇ ಇದ್ದು ಅಲ್ಲೇ ಆಗ್ತಾ ಇರುವ ಎಲ್ಲ ಘಟನೆಗಳನ್ನು ಗೊತ್ತವನಿಗೆ. ಆ ಒಂದು ಭಯದಿಂದ ತಿರ್ಗಾ ಭಯ ಬಿದ್ರು.
ತಿರುಗಿ ಏನಾಗಿರೋದು ಅಂತ ಹೇಳಿದ್ರೆ ಮಹೇಶ್ ತಿಮ್ರೋಳಿಯನ್ನು ಯಾವತ್ತು ಅರೆಸ್ಟ್ ಮಾಡಿದ್ರು ಅವತ್ತೇ ಇವನ್ನು ಅವರ ಹ್ಯಾಂಡ್ ಓವರ್ ತಗೊಂಡ್ರು. ಅವತ್ತು ಇವನಿಗೆ ಗೊತ್ತಾಯ್ತು ಇನ್ನು ಇಲ್ಲಿ ನಿಂತರ ಆಗಲ್ಲ, ಮಹೇಶನ್ನೇ ಅರೆಸ್ಟ್ ಮಾಡಿ ಆಯ್ತು, ಇನ್ನು ಹಂಗಾರೆ ನನ್ನ ಗತಿ ಹೋದಂಗೆ, ಇವರು ಹೇಳ್ದನ ಕೇಳಲೇಬೇಕಂತ ಈ ರೀತಿಯಲ್ಲಿ ಟ್ವಿಸ್ಟ್ ಆಗಿರೋದು ಸರ್ ಅದು. ಇಲ್ಲ ನಾನು ಕೇಳ್ತಾ ಇರೋ ಸರಿ ಇವಾಗ ಯಾವ ಭೀಮ ಹೇಳು ತಪ್ಪ, ಚಿಹ್ನೆ ಹೇಳು ತಪ್ಪಾದ್ರೆ 16ರ ವರದಿ ಏನು ಸರ್, ಅದು ಸುಳ್ಳಾಗಾರೆ 164 ಸ್ಟೇಟ್ಮೆಂಟ್ ಅದು ಸುಳ್ಳ. ಅವ್ರ ಮನೆಯಲ್ಲಿ ವಿಡಿಯೋ ಮಾಡಿರೋ ಸುಳ್ಳ, ಆಯ್ತು. ಸ್ವಾಮೀಜಿ ಹತ್ರ ಹೋಗಿರೋದು ಸುಳ್ಳ, ನನ್ನ ಹತ್ರ ವಿಡಿಯೋ ಅಲ್ಲ ಇನ್ನು ಹೇಳ್ತೀನಿ, ನನ್ನ ಹತ್ರ ವಿಡಿಯೋ ಮಾಡ್ರು ಹೇಳಿದಾನೆ, 1 ಗಂಟೆ ವಿಡಿಯೋ ನಾನು ಮಾಡಿಸಿದೆ, ನೀವು ಮಾಡಿದೀನಿ. ಅದರಲ್ಲೂ ಅವನಾಗಿ ಹೇಳಿರೋದು, ನಾನೇ 1 ದಿನಕ್ಕೆ ಬಂದು ಕೂತು ಪಾಠ ಹೇಳ್ಕೊಳ್ಳಿಕ್ಕೆ ನಾನು ಯಾರು? 1 ಗಂಟೆಯ ಕಂಟೆಂಟ್ ಅನ್ನ ಯಾರು ಕೂಡ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. 1.5 ಗಂಟೆ ಸರ್, 1.5 ಕಂಟೆಂಟ್ ಅನ್ನ ಅದನ್ನ ಯಾರು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ತಮ್ಮ ಮುಂದೆ ಬಂದು ನಿಂತಿದ್ದೀನಿ, ನಾನು ಯಾವ್ದು ಪಾಠ ಅಲ್ಲ, ಇವತ್ತು ಮುನ್ನೆ ಕೊಟ್ಟರು ಮಾತ್ರ ನಾನು ಓದಿ ಹೇಳ್ತಾ ಇದ್ದೀನಿ, ಬೇರೆ ಯಾವ್ದನ್ನು ಹೇಳ್ತಾ ಇಲ್ಲ. ಯಾಕೆ ಅನುಭವ, ನನ್ನ ಅನುಭವ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಯಾವುದೇ ಒಂದು ಮಾಧ್ಯಮ ಮುಂದೆ ನಾನು ಹೋಗಿ ಯಾವುದೇ ಪಾಠ ಪುಸ್ತಕ ಓದಿಬಿಟ್ಟು ನಾನು ಹೇಳೋದು ಇಲ್ಲವೇ ಇಲ್ಲ ಸರ್. ಆಗಿರೋ ಘಟನೆಯನ್ನೇ ಹೇಳ್ತಾ ಇರೋದು, ಹೇಳೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು ಹೊರತು ಜಾಸ್ತಿ ಆಗಿಲ್ಲ. ಆಯ್ತು, ನಾನು ಇನ್ನೊಂದು ಪ್ರಶ್ನೆಗೆ ಬಂದೆ. ನೀವು 164 ಹೇಳಿಕೆ ಬಂದಾಗ, 164 ಹೇಳಿಕೆ ಕೊಟ್ಟಾಗ ಅಥವಾ ಈಗ BNS 183 ಹೇಳಿಕೆ ಕೊಟ್ಟ ನಂತರ ಅದು ಲಕೋಟೆಯಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಹೌದು, ಎಲ್ಲವೂ ತನಿಖೆ ಆದ ನಂತರ ಅದು ಹಿಯರಿಂಗ್ಗೆ ಬಂದಾಗ ಓಪನ್ ಮಾಡ್ತಾರೆ ಜಡ್ಜ್ ಅಂತ ಹೇಳಿ. ಬಟ್ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗೆ ಅದನ್ನ ಕೊಟ್ಟಿದ್ರು, ಅದು ಮಿಸ್ಯೂಸ್ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? 100% ಆಗಿದೆ. ಯಾವ ರೀತಿ ಮಿಸ್ಯೂಸ್ ಆಗಿದೆ? ಮಿಸ್ಯೂಸ್ ಅದಕ್ಕೆ ನಾವು ಚೇಂಜ್ ಮಾಡಿಸಿರೋದು. ಇಲ್ಲಾರ ಒಂದೇ ರೀತಿಯಲ್ಲಿ ತನಿಖೆ ಮಾಡಿ ಏನಂತ ಲಾಸ್ಟ್ ಕೊನೆಗೆ ವರದಿ ತಗೊಂಡ್ರೆ ಸಾಕಿತ್ತು, ತನಿಖೆ ಆಗೋತ್ತಾಗತ್ತೆ. ಇದು ಗೊತ್ತಾಯ್ತು, ಇದು ಫಸ್ಟ್ ಏನೋ ಇದರಲ್ಲಿ ಏನೋ ಸ್ವಲ್ಪ ಟಿಸ್ಟ್ ಇದೆ, ಅದಕ್ಕೋಸ್ಕರ ಅಲ್ಲೇ ಮುಚ್ಚಾಕಬೇಕು ಉದ್ದೇಶನ ಮಾಡಿರೋದು, ಮತ್ತೆ ನನಗೆ ಸರ್ ಮಾಡಿರೋದು. ಇವಾಗ ನನ್ನ ಹತ್ರ ಬಂದು ಒಂದು ಅಲ್ಲಿ ಮಹೇಶನ್ನ ಮನೆಯಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ರು 1.5 ಗಂಟೆ ತಾವೆಲ್ಲ ನೋಡಿದಿರಿ. ಅಷ್ಟೊತ್ತಿಗೆ ಗಣೇಶ್ ವಿಡಿಯೋ ಮಾಡಿದೆ, ಎಲ್ಲವನ್ನೆಲ್ಲ ನೋಡಿದೆ. ಆ ನಂತರ ಸ್ವಾಮೀಜಿ ಹತ್ರ ಹೋಗಿ ಹೇಳ್ದಲ್ಲ ಸ್ವಾಮಿ, ಆ ನಂತರ ನನ್ನ ಹತ್ರ ಹೇಳು ಸ್ವಾಮಿ, ಆ ನಂತರ ನ್ಯಾಯಾಲಯಕ್ಕೆ ಹೇಳು ಸ್ವಾಮಿ, ಇದಂಗೆ ಬಾಯಿಪಾಠನ ಹೇಳಿ, ಬಾಯಿಪಾಠನ ಯಾರಿಗಾದ್ರೂ ಇಷ್ಟು ವಿಷಯವನ್ನು ಬಾಯಿಪಾಠ ಮಾಡ್ಲಿಕ್ಕೆ ಆಗ್ತದೆ ಸರ್? ಅದು ಒಂದೊಂದು ಪಾಯಿಂಟ್ ಹೇಳ್ತಾ ಇದ್ದಾನ ಸರ್, ಅವ ಅಷ್ಟ ಅರ್ಧಲ್ಲ ಅರ್ಥ ಮಾಡ್ಕೊಳ್ಬೋದಲ್ಲ ಸರ್? ಏನ್ ನೋಡ್ತಾ ಇರುವಾರಲ್ಲ ದಡ್ರಾಗ್ಯಾರೆ. ಹಾಗಾದ್ರೆ ಇಡೀ SIT ಒಂದು ಪೂರ್ವಗ್ರಹ ಪೀಡಿತವಾಗಿ ಅಥವಾ ಯಾರದ್ದೋ ಒತ್ತಡದಿಂದ ತನಿಖೆ ಮಾಡಿದ್ಯಾ? ಆಗಿರುತ್ತೆ, ಇಲ್ಲಂತಲ್ಲ. ಎಲ್ಲ ಪ್ರಭಾವಿ ವ್ಯಕ್ತಿಗಳು ಇದೇನಾದ್ರು ಈ ಹೋರಾಟಗಾರನ ಒಂದು ಸೈಡ್ ಹಾಕಿದ್ರೆ ಸಾಕು, ಎಲ್ಲ ಆರಾಮಾಗಿರ್ಬೋದು ಅಂತ. ಆದ್ರೆ ಭಗವಂತ ಬಿಡಲ್ಲ, ಅದು ಮಾತ್ರ ಹೇಳ್ತೀನಿ. ಗೊತ್ತಲ್ಲ ನಾಳೆ ಗ್ಯಾರಂಟಿ. ಅದು ಯಾರಿಗೆಲ್ಲ ಕೊಡ್ಬೇಕು ಕೊಟ್ಟೇ ಕೊಡ್ತಾರೆ. ಪ್ರಕೃತಿಗೆ ಒಂದು ಶಕ್ತಿ ಇದ್ದರೆ ಕೊಟ್ಟೇ ಕೊಡುತ್ತೆ. ಪ್ರಕೃತಿ ಆ ಶಕ್ತಿ ಇದ್ದದಕ್ಕೇನೆ ಇವಾಗ ಇಷ್ಟು ಬಂದಿರೋದು, ಇನ್ನು ಬಂದೇ ಬರ್ತದೆ ಸರ್. ಆ ಧೈರ್ಯ ನಾನು ಇನ್ನೂ ಇದ್ದೀನಿ ಸರ್.